ನೀವು ನೋಡ್ತಿದ್ದೀರಾ ಟಿವಿ 46 ನ್ಯೂಸ್ ಕನ್ನಡ. ನಾನು ಮೇಘನಾ ಲೋಕೇಶ್. ಸಕಲೇಶಪುರ ತಾಲೂಕಿನಾದ್ಯಂತ ಸಾವಿರಾರು ಕಾರ್ಮಿಕರು ಎದುರಿಸುತ್ತಿರುವ ವಸತಿ ಸಮಸ್ಯೆ ಅತ್ಯಂತ ಗಂಭೀರವಾಗಿದ್ದು, ಸರ್ಕಾರ ಈವರೆಗೆ ಪರಿಣಾಮಕಾರಿ ಕ್ರಮ ಕೈಗೊಂಡಿಲ್ಲ ಎಂದು ನಿವೇಶನ ಹೋರಾಟ ಸಮಿತಿಯ ಅಧ್ಯಕ್ಷ ಯೂನಸ್ ಆರೋಪಿಸಿದರು. ಪಟ್ಟಣದ ಪತ್ರಿಕಾ ಭವನದಲ್ಲಿ ನಡೆದ ಪತ್ರಿಕಾಗೋಷ್ಠಿಯಲ್ಲಿ ಮಾತನಾಡಿದ ಅವರು, ಸಕಲೇಶಪುರ ಪ್ರಮುಖವಾಗಿ ಕಾಫಿ ಬೆಳೆಯುವ ಪ್ರದೇಶವಾಗಿದ್ದು, ದಶಕಗಳಿಂದ ಎಸ್ಟೇಟ್ಗಳ ಲೈನ್ ಮನೆಗಳಲ್ಲಿ ವಾಸಿಸುತ್ತಿರುವ ಕಾರ್ಮಿಕರು ಈಗ ಕೆಲಸದ ಅಭದ್ರತೆಯನ್ನು ಎದುರಿಸುತ್ತಿದ್ದಾರೆ ಎಂದರು. ಕಾರ್ಮಿಕ ನೀತಿಗಳ ಬದಲಾವಣೆಯಿಂದಾಗಿ ಯಾವಾಗ ಬೇಕಾದರೂ ಕೆಲಸ ಕಳೆದುಕೊಳ್ಳುವ ಸ್ಥಿತಿ ನಿರ್ಮಾಣವಾಗಿದ್ದು, ಕೆಲಸ ಹೋದ ಕೂಡಲೇ ಲೈನ್ ಮನೆಗಳನ್ನು ಖಾಲಿ ಮಾಡಬೇಕಾದ ಅನಿವಾರ್ಯತೆ ಎದುರಾಗುತ್ತದೆ. ಆದರೆ ಬಹುತೇಕರಿಗೆ ಸ್ವಂತ ನಿವೇಶನವೂ ಇಲ್ಲ, ಮನೆಯೂ ಇಲ್ಲ ಎಂಬುದು ಶೋಚನೀಯ ಸಂಗತಿ ಎಂದು ಬೇಸರ ವ್ಯಕ್ತಪಡಿಸಿದರು. ಸಕಲೇಶಪುರದಲ್ಲಿ ಭೂಮಿಯ ಬೆಲೆ ಗಗನಕ್ಕೇರಿರುವುದರಿಂದ ಬಡ ಕಾರ್ಮಿಕರಿಗೆ ನಿವೇಶನ ಖರೀದಿಸುವುದು ಅಸಾಧ್ಯವಾಗಿದೆ. ಕಳೆದ ಹಲವು ವರ್ಷಗಳಿಂದ ಸರ್ಕಾರದಿಂದ ಯಾವುದೇ ಪರಿಣಾಮಕಾರಿ ನಿವೇಶನ ಹಂಚಿಕೆ ನಡೆದಿಲ್ಲ. ಸರ್ಕಾರಿ ಭೂಮಿಯಲ್ಲಿ ಗುಡಿಸಲು ಹಾಕಿಕೊಂಡರೆ ಅಧಿಕಾರಿಗಳು ತೆರವುಗೊಳಿಸುತ್ತಿದ್ದಾರೆ, ಆದರೆ ಪರ್ಯಾಯ ವ್ಯವಸ್ಥೆ ಕಲ್ಪಿಸುತ್ತಿಲ್ಲ ಎಂದು ಅವರು ದೂರಿದರು. ಈ ಹಿನ್ನೆಲೆಯಲ್ಲಿ ಎಲ್ಲಾ ಎಸ್ಟೇಟ್ ಕಾರ್ಮಿಕರನ್ನು ಸಂಘಟಿಸಿ ನಿವೇಶನ ಮಂಜೂರಾತಿಗಾಗಿ ಉಗ್ರ ಹೋರಾಟ ಹಮ್ಮಿಕೊಳ್ಳಲಾಗುವುದು ಎಂದು ಯೂನಸ್ ಹೇಳಿದರು. ಈ ಸಂದರ್ಭದಲ್ಲಿ ನಿವೇಶನ ಹೋರಾಟ ಸಮಿತಿಯ ಕಾರ್ಯದರ್ಶಿಯಾದ ಸೌಮ್ಯ ಮಾತನಾಡಿ, ನಾವು ಜವಾಬ್ದಾರಿಯುತ ಮತದಾರರಾಗಿದ್ದರೂ ನಮ್ಮ ಮೂಲಭೂತ ಹಕ್ಕಾದ ಸೂರಿನ ಕನಸು ಇನ್ನೂ ನನಸಾಗಿಲ್ಲ ಎಂದು ಹೇಳಿದರು. 2015-16ರಿಂದಲೂ ಹಲವು ಪಂಚಾಯಿತಿಗಳಲ್ಲಿ ನಿವೇಶನಕ್ಕಾಗಿ ಮನವಿಗಳು ಸಲ್ಲಿಸಲ್ಪಟ್ಟಿದ್ದರೂ 7-8 ವರ್ಷಗಳಾದರೂ ಹಂಚಿಕೆ ಪ್ರಕ್ರಿಯೆ ಮುಂದುವರೆದಿಲ್ಲ ಎಂದು ತಿಳಿಸಿದರು. ಕೇಂದ್ರ ಸರ್ಕಾರ ಪ್ಲಾಂಟೇಶನ್ ಲೇಬರ್ ಆಕ್ಟ್ ರದ್ದುಗೊಳಿಸಿ 4 ಕಾರ್ಮಿಕ ಸಮಿತಿಯನ್ನು ಜಾರಿ ಮಾಡಿರುವುದರಿಂದ ತೋಟ ಕಾರ್ಮಿಕರು ನೇರವಾಗಿ ಸಂಕಷ್ಟ ಅನುಭವಿಸುತ್ತಿದ್ದಾರೆ. ಈಗಾಗಲೇ 400-450 ರು ಕೂಲಿಯಲ್ಲಿ ದುಡಿಯುವ ಕಾರ್ಮಿಕರು ಲೈನ್ ಮನೆ ಕಳೆದುಕೊಂಡು ಬಾಡಿಗೆ ಮನೆಗಳಿಗೆ ಹೋಗುವ ಸ್ಥಿತಿ ತಲುಪಿದ್ದಾರೆ. ತಿಂಗಳಿಗೆ 4,000-5,000 ಸಾವಿರ ರು ಬಾಡಿಗೆ ನೀಡುವುದು ಅಸಾಧ್ಯವಾಗಿದ್ದು, ಮಕ್ಕಳ ಶಿಕ್ಷಣ, ಜೀವನ ನಿರ್ವಹಣೆ ಗಂಭೀರ ಸವಾಲಾಗಿದೆ ಎಂದು ಹೇಳಿದರು. ಆನೆ ಹಾವಳಿ ಸೇರಿದಂತೆ ವಿವಿಧ ಸಮಸ್ಯೆಗಳಿಂದ ಹೆಚ್ಚು ಬಲಿಯಾಗುತ್ತಿರುವವರು ಕಾರ್ಮಿಕರೇ ಆಗಿದ್ದು, ಹಲವರು ಅಂಗವಿಕಲರಾಗಿದ್ದಾರೆ. ನಿವೃತ್ತ ಕಾರ್ಮಿಕರ ಮುಂದಿನ ಬದುಕಿನ ಬಗ್ಗೆ ಯಾವುದೇ ಭದ್ರತೆ ಇಲ್ಲ. ಗುರುತಿನ ಚೀಟಿ, ರೇಷನ್ ಕಾರ್ಡ್, ಮತದಾನದ ಹಕ್ಕು ಇದ್ದರೂ ಸೂರಿನ ವ್ಯವಸ್ಥೆಯಲ್ಲಿ ಸ್ಥಳೀಯ ಆಡಳಿತ ಸಂಪೂರ್ಣವಾಗಿ ವಿಫಲವಾಗಿದೆ ಎಂದು ಟೀಕಿಸಿದರು. ಮುಂದಿನ ದಿನಗಳಲ್ಲಿ ನಿವೇಶನ ಹಂಚಿಕೆಗಾಗಿ ಸರ್ಕಾರದ ಗಮನ ಸೆಳೆಯುವ ಉದ್ದೇಶದಿಂದ ಹೋರಾಟ ತೀವ್ರಗೊಳಿಸಲಾಗುವುದು. ಫೆಬ್ರವರಿ 12ರಂದು ನಡೆಯುವ ಅಖಿಲ ಭಾರತ ಸಾರ್ವತ್ರಿಕ ಮುಷ್ಕರದಲ್ಲಿಯೂ ಪ್ಲಾಂಟೇಶನ್ ಕಾರ್ಮಿಕರಿಗೆ ನಿವೇಶನ ನೀಡಬೇಕೆಂಬ ಬೇಡಿಕೆಯನ್ನು ಮುಂದಿಟ್ಟು ಹೋರಾಟ ನಡೆಯಲಿದೆ. ಈ ಹೋರಾಟಕ್ಕೆ ನಿವೇಶನ ರಹಿತರು ಹಾಗೂ ಸಾರ್ವಜನಿಕರು ಕೈ ಜೋಡಿಸಬೇಕೆಂದು ನಿವೇಶನ ಹೋರಾಟ ಸಮಿತಿಯ ಕಾರ್ಯದರ್ಶಿಯಾದ ಸೌಮ್ಯ ಮನವಿ ಮಾಡಿದರು. ಅದನ್ನು ಬಂದು ತೆರವು ಮಾಡಿಸ್ತಕ್ಕಂಥ ಕೆಲಸಗಳು ಅಲ್ಲಲ್ಲಿ ನಡೀತಾ ಇದ್ದಾವೆ. ಸೊ ನಮಗೆ ಇಲ್ಲಿ 2 ನೀತಿಗಳು ಕಾಣ್ತಿದ್ದಾವೆ. ಯಾಕೆ ಅಂತ ಹೇಳಿದರೆ, ಇಲ್ಲಿ ನೂರಾರು ಎಕರೆ ಒಂದೊಂದು ಎಸ್ಟೇಟ್ಗಳಲ್ಲಿ ಒತ್ತಿವರಿಯಾಗಿದೆ. ಅದನ್ನು ಅಧಿಕಾರಿಗಳು ಪ್ರಶ್ನೆ ಮಾಡಿದ್ದಾರೆ. ನಿವೇಶನಕ್ಕೆ ಅಂತೇಳಿ ಒಂದು 2 ಗುಂಟೆ ಜಾಗಕ್ಕೆ ಏನಾದರೂ ಸೆಡ್ ಹಾಕಕ್ಕೆ ಹೋದರೆ ಅದನ್ನು ತಡೀತಕ್ಕಂಥ ಕೆಲಸಗಳು ಹಲವು ಬಾರಿ ಇಲ್ಲಿ ನಡೆದಿದ್ದಾವೆ. ಅವು ನಿಮ್ಮ ಪತ್ರಿಕೆಯಲ್ಲೂ ಸಹ ವರದಿ ಆಗಿತ್ತು. ಸೊ ಹಾಗಾಗಿ ಸರ್ಕಾರ ಇಷ್ಟು ವರ್ಷ ಆದರೂ ಎಚ್ಚೆತ್ಕೊಂಡಿಲ್ಲ. ಹಾಗಾಗಿ ಸರ್ಕಾರದ ಗಮನವನ್ನು ಸೆಳೀಬೇಕು ಅನ್ನೋ ಕಾರಣಕ್ಕೋಸ್ಕರ ನಾವು ಈ ನಿವೇಶನ ರೈತರು ಇವತ್ತು ಈ ಪ್ರೆಸ್ ಮೀಟನ್ನು ಕರೆದಿದ್ದೀವಿ. ಇದರ ಮುಂದುವರೆದ ಭಾಗವಾಗಿ ನಾವು ಎಲ್ಲ ಎಸ್ಟೇಟ್ಗಳಿಗೆ ಭೇಟಿ ಕೊಟ್ಟು ಅಲ್ಲಿರ್ತಕ್ಕಂಥ ನಿವೇಶನ ರೈತರಿಗೆ, ಅವರಿಗೆ ಸರ್ಕಾರ ತಂದಿರತಕ್ಕಂಥ ಕಾನೂನುಗಳಿಂದ ಅವರಿಗೆ ಆಗಿರ್ತಕ್ಕಂಥ ಅನ್ಯಾಯದ ಬಗ್ಗೆ ಅವರಿಗೆ ಮನವರಿಕೆ ಮಾಡೋದ್ರ ಮೂಲಕ ಮತ್ತು ಅವರಿಗೆ ಸ್ವಂತ ಸೂರಿಗೋಸ್ಕರ ಅವರು ಹೋರಾಡಬೇಕಾಗಿರ್ತಕ್ಕಂಥದ್ದು ಅನಿವಾರ್ಯ ಸ್ಥಿತಿ ಇದೆ. ಸೊ ಹಾಗಾಗಿ ನಾವು ಈ ಪ್ರೆಸ್ ಮೀಟನ್ನು ಕರೆದಿದ್ದೀವಿ. ಇದರ ಮುಂದುವರಿದ ಭಾಗವಾಗಿ ನಮ್ಮ CITUನ ಪ್ರಧಾನ ಕಾರ್ಯದರ್ಶಿಗಳು ಮತ್ತು ನಿವೇಶನ ರೈತರ ಹೋರಾಟ ಸಮಿತಿಯ ಕಾರ್ಯದರ್ಶಿಗಳಾದ ಸೌಮ್ಯರವರು ಮಾತಾಡಿದ್ದಾರೆ. ಈ ಒಂದು ನಿವೇಶನದ ವಿಚಾರವಾಗಿ ನಾವು ಪ್ರಶ್ನೆಯನ್ನು ಕೈಗೆತ್ತಿಕೊಂಡು ಸರ್ಕಾರದ ಗಮನ ಸೆಳೆಯುವ ನಿಟ್ಟಿನಲ್ಲಿ ಈ ಒಂದು ನಿವೇಶನವನ್ನು ಹಂಚಿಕೆ ಮಾಡಬೇಕು, ಬಡವರಿಗೆ ಒಂದು ಸೂರನ್ನು ಕಲ್ಪಿಸ್ಕೊಡ್ಬೇಕು ಅನ್ನೋದ್ರ ಭಾಗವಾಗಿ ನಾವು ಗಮನವನ್ನು ಸೆಳೆಯಬೇಕು. ಈ ತಿಂಗಳಲ್ಲಿ ಹೋರಾಟವನ್ನು ಹಮ್ಮಿಕೊಂಡಿದ್ದೇವೆ. ಜೊತೆಗೆ ಫೆಬ್ರವರಿ 12 ಏನಿದೆ ಅಖಿಲ ಭಾರತ ಸಾರ್ವತ್ರಿಕ ಮುಷ್ಕರ ಇದೆ. ಈ ಮುಷ್ಕರದಲ್ಲಿ ನಾವು ನಾವು ತೋಟ ಕಾರ್ಮಿಕರ ವಿಚಾರವಾಗಿ ಅವರಿಗೆ ನಿವೇಶನವನ್ನು ಕೊಡಬೇಕು ಅನ್ನೋದ್ರ ಭಾಗವಾಗಿಯೂ ಕೂಡ ನಾವು ಒಂದು ಬೇಡಿಕೆಯನ್ನು ಇಟ್ಟು ಹೋರಾಟವನ್ನು ಮಾಡ್ತಾ ಇದ್ದೀವಿ. ತಾವು ಪತ್ರಿಕಾ ಮಿತ್ರರು ಮಾಧ್ಯಮದೊಂದಿಗೆ ಈ ವಿಚಾರವನ್ನು ಹಂಚಿಕೆ ಮಾಡಿ ಯಾರ್ಯಾರು ನಿವೇಶನ ರೈತರಿದ್ದಾರೆ ಅವರೆಲ್ಲರೂ ಕೂಡ ಹೋರಾಟಕ್ಕೆ ಭಾಗವಹಿಸಬೇಕು. ಈ ಒಂದು ನಿವೇಶನ ರೈತರ ಹೋರಾಟ ಸಮಿತಿ ಮತ್ತು ಏನು ನಾವು ಒಂದು ಯೂನಿಯನ್ ಸಂಘಟನಾ ಭಾಗವಾಗಿ ನಾವು ಮುಂಬರುವ ದಿನಗಳಲ್ಲಿ ಹೋರಾಟವನ್ನು ಮಾಡ್ತೀವಿ. ಅವುಗಳೆಲ್ಲರೂ ಕೂಡ ನಮಗೆ ಕೈ ಜೋಡಿಸಬೇಕು ಅಂತ ಹೇಳಿ ಈ ಮೂಲಕ ಹೇಳಲಿಕ್ಕೆ ಇಷ್ಟಪಡ್ತೀನಿ. ಧನ್ಯವಾದಗಳು. ಈ ಸಂದರ್ಭದಲ್ಲಿ ನಿವೇಶನ ಹೋರಾಟ ಸಮಿತಿಯ ಉಪಾಧ್ಯಕ್ಷರು ಸಹ ಕಾರ್ಯದರ್ಶಿ ಅರವಿಂದ್ ದೇವಲಕೆರೆ ಇದ್ದರು. ಎಂಬಿ ಉಮೇಶ್, ಟಿವಿ 46 ನ್ಯೂಸ್ ಕನ್ನಡ, ಸಕಲೇಶಪುರ.
You are watching TV 46 News Kannada.